ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರೆ ನಮ್ಮದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರೆ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಪೋಸ್ಟ್ ಆಫೀಸ್ GDS. ಓಕೆ, ಒಂದು GDSನ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ ಜೊತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಹ ಇದ್ರೆ ನೀವು ನೋಡ್ಬೋದು. ಓಕೆನಾ, ಏನಪ್ಪ ಅಂತಂದರೆ ಈಗಾಗಲೇ ನಾನು ಹೇಳಿದ್ದೆ ನೋಟಿಫಿಕೇಷನ್ ಬರುತ್ತೆ ಅಂತ. ಅದಕ್ಕೆ ಅಫಿಷಿಯಲ್ ಇನ್ಫಾರ್ಮೇಷನು ಸಹ ಸಿಕ್ಕಿದೆ. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಹೇಳ್ತೀನಿ. ಮೊದಲಾಗಿ ಬಂದುಬಿಟ್ಟು ಈ ನೋಟಿಫಿಕೇಷನ್ಗೆ 10th ಪಾಸ್ ಆದಂಥ ಮೇಲು ಮತ್ತು ಫೀಮೇಲ್ ಇಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮ್ ಇರೋದಿಲ್ಲ. ಓಕೆ, ಯಾವುದೇ ರೀತಿಯಾದಂಥ ಪರೀಕ್ಷೆ ಇರಲ್ಲ ಮತ್ತು ಫಿಸಿಕಲೂ ಸಹ ಇರಲ್ಲ. ನಿಮ್ಮದೇನಿಲ್ಲ, ಡೈರೆಕ್ಟು 10th ಅಪ್ಲಿಕೇಶನ್ ಹಾಕೋದು 10th ಮಾರ್ಕ್ಸ್ ಮೇಲೆ ನಿಮ್ಮನ್ನು ಡೈರೆಕ್ಟಾಗಿ ಸೆಲೆಕ್ಟನ್ನು ಮಾಡ್ತಾರೆ. ಓಕೆ, ಇಷ್ಟೇ ಸೆಲೆಕ್ಷನ್ ಪ್ರೊಸೆಸ್ ಇರುವಂಥದ್ದು. ನಿಮ್ಮ ಊರಿನಲ್ಲೇ ಕೆಲಸ ಅಂತಲೂ ಹೇಳಿದ್ದೇನೆ. ಯಾಕಂತಂದರೆ ಇದು ಪೋಸ್ಟ್ ಆಫೀಸ್ GDS ಬಂದುಬಿಟ್ಟು ಎಲ್ಲೆಲ್ಲಿ ಅಂದರೆ ನಿಮ್ಮ ಊರಿನಲ್ಲೂ ಸಹ ಪೋಸ್ಟ್ ಆಫೀಸ್ ಇರ್ಬೋದು. ಅಲ್ಲಿ ಏನಾದರೂ ವೇಕೆನ್ಸೀಸ್ ಖಾಲಿ ಇತ್ತು ಅಂತಂದರೆ ಅಲ್ಲಿಯೂ ಸಹ ನೋಟಿಫಿಕೇಷನ್ ಏನಪ್ಪ ಅಂತಂದರೆ ಬಿಡ್ತಾರೆ. ಅಲ್ಲಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಏನಪ್ಪ ಅಂತಂದರೆ ಅವಕಾಶ ಇರುತ್ತೆ. ಬಟ್ ಅಲ್ಲಿ ಅಪ್ಲೈ ಮಾಡಿದಾಗ ಏನಪ್ಪ ಅಂತಂತಂದರೆ ನಿಮಗೆ ಪರ್ಸೆಂಟೇಜ್ ಆಧಾರದ ಮೇಲೆ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೋ ಅದರ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಓಕೆ, ಪರ್ಸೆಂಟೇಜ್ ಮೇಲೆ ಎಷ್ಟು ಕಟ್ ಆಫ್ ಇದ್ದರೆ ಸೆಲೆಕ್ಟ್ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ಬೋದು ಎಂಬುದು ವಿಡಿಯೋ ಬೇಕು ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ. ಖಂಡಿತವಾಗಿಯೂ ಸಹ ನಾನು ಏನು ಮಾಡ್ತೀನಿ ಅಂತಂತಂದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆ ಯಾರೆಲ್ಲ ಯಾವ ಒಂದು ಡಿಸ್ಟಿಕ್ಕಿಂದ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ. ಈಗ ನಾನು ಅಫಿಷಿಯಲ್ ಇನ್ಫಾರ್ಮೇಷನ್ನ ತೋರಿಸ್ತೀನಿ. ಓಕೆನಾ, ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಮತ್ತು ಟೈಮ್ ಏನು ಇಲ್ಲಿ ಏನಪ್ಪ ಅಂತಂತಂದರೆ ಸರ್ಕಲ್ ವೈಸು ವೇಕೆನ್ಸೀಸ್ನ ವೆರಿಫೈ ಮಾಡುವಂಥದ್ದು 27/7 3/8 ಅಂತಂದರೆ ಆಗಸ್ಟ್ 3ರವರೆಗೂ ಇತ್ತು. ನೆಕ್ಸ್ಟು ವೇಕೆನ್ಸೀಸ್ ಡಿವಿಷನ್ ವೈಸ್ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಎಂಬುದು ಟೋಟಲಾಗಿ 27ರಿಂದ ಹಿಡಿದು 3 ಆಗಸ್ಟ್ವರೆಗೂ ಸಹ ಎಲ್ಲ ಒಂದು ಪ್ರೊಸೆಸ್ ನಡೀತು. ನೆಕ್ಸ್ಟು ಫೈನಲಾಗಿ ಎಷ್ಟು ವೇಕೆನ್ಸೀಸ್ ಬಿಡಬೇಕು ಎಲ್ಲ ಒಂದು ಪ್ರೊಸೆಸ್ ಟೋಟಲಾಗಿ ಎಷ್ಟಪ್ಪ ಅಂತಂದರೆ 5/8/2026 ಕಂಪ್ಲೀಟ್ ಆಗಿದೆ. ಓಕೆ, ಈಗ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ನೋಡಿದಾಗ ಇದು ನೋಡ್ಬೋದು ನೀವು. ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ. ಇದು ಏನಪ್ಪ ಅಂತಂದರೆ ಇಲ್ಲಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಕೊಟ್ಟಿಲ್ಲ. ಬಟ್ ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬರ್ಬೋದು ಅಂತ ಹೇಳೋದಾದರೆ ನೋಟಿಫಿಕೇಷನ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ 10th ಆಗಸ್ಟ್ 10th ಆಗಸ್ಟ್ ನಂತರ ಅಥವಾ ಆಗಸ್ಟ್ ಒಳಗಾಗಿ ಅಂತಲ್ಲ, 10th ಆಗಸ್ಟ್ ಆದ ನಂತರ ನೋಟಿಫಿಕೇಷನ್ ನೀವು ನೋಡ್ತೀರಾ. ಅಂದರೆ ಮುಂದಿನ ವಾರ ನೆಕ್ಸ್ಟ್ ವೀಕು ನಿಮಗೆ ಪೋಸ್ಟ್ ಆಫೀಸ್ GDS ನೋಟಿಫಿಕೇಷನ್ ಬರುತ್ತೆ. ಓಕೆ, ಹಾಗಾಗಿ ಏನಪ್ಪ ಅಂತಂತಂದರೆ ಯಾರೆಲ್ಲ 10th ಪಾಸ್ ಆಗಿದ್ದೀರೋ ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡಿ. ಪರ್ಸೆಂಟೇಜ್ ಎಷ್ಟಿದ್ರೆ ಸೆಲೆಕ್ಟ್ ಆಗ್ತೀರಾ ಎಂಬುದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂತಂದರೆ ಪ್ರತಿಯೊಬ್ಬರು ಸಹ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.